ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಇವತ್ತು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವ್ರತ. ಸೊ ಅಮಾವಾಸ್ಯೆ ಅಂದ್ರೇ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ, ಪೂಜೆ ಜಾಸ್ತಿ. ಸೊ ಇವತ್ತು ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಇರೋದ್ರಿಂದ ನಿಜವಾಗ್ಲೂ ಒಂದು ಪವಾಡನೇ ನಡೀತು ಅಂತ ಹೇಳ್ಬೋದು. ಏನು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನೀವು ನೋಡಿ. ಯಾರೆಲ್ಲ ದೇವ್ರ ಮೇಲೆ ಭಕ್ತಿ ಇಲ್ಲ ಅಂದರೆ ಲೈಕ್ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಲೈಫಲ್ಲಿ ಆದಂಥ ಎಷ್ಟೋ ಚಮತ್ಕಾರಗಳು ನಿಮ್ಮ ಜೀವನದಲ್ಲೂ ಸಹ ಆಗಬಹುದು. ಸೊ ಹಾಗಿದ್ರೆ ಬನ್ನಿ, ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತು ಒಂದು ವಿಚಾರ ಹೇಳಬೇಕು, ಎಷ್ಟು ಜನ ಅಕ್ಕ ಹೇಗಿದ್ದೀರಾ ಅಂತ. ಇವತ್ತು ಒಂದು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗೋಯಿತು. 15 ಡೇಸ್ ಇವತ್ತಿಗೆ. ಸೊ ನಾಳೆ ಗುರುವಾರ ಬಂದರೆ ಕರೆಕ್ಟಾಗಿ 15 ದಿನ ಆಗುತ್ತೆ. ಸೊ ಹಾಗೆ 15 ಡೇಸ್ ಅಲ್ಲ, 1 ಮಂತ್ ಗೈಸ್. 1 ಮಂತ್ ಹತ್ತತ್ರ ಆಯಿತು. ನನ್ನ ಕ್ಯಾಲೆಂಡರ್ ನೋಡ್ತಾ ಇದ್ದೀನಿ ಡೇಟು. ಸೊ ಇವತ್ತು ಬೆಳಗ್ಗೆಯಿಂದನೂ ನಾನು ಪೂಜೆ ಮಾಡಬೇಕು. ಯಾಕೆಂತಂದರೆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಒಂದು ಸ್ವಲ್ಪ ಸುಸ್ತು, ಮೈ ಭಾರ, ಒಂಥರ ಸೋಮಾರಿತನ, ಇವೆಲ್ಲ ಒಂಥರ ಫೀಲಿಂಗು. ಬಟ್ ಸ್ಟಿಲ್ ನನಗೆ ಇವತ್ತು ನಾನು ಭೀಮನ ಅಮಾವಾಸ್ಯೆ ಮಾಡಲೇಬೇಕು. ವರ್ಷಕ್ಕೊಂದ್ಸರಿ ನನ್ನ ಗಂಡನ ಪಾದ ಪೂಜೆ ಮಾಡಬೇಕು. ಇವತ್ತು ನಾನು ಅಳೋದಿಲ್ಲ, ನಾನು ತುಂಬ ಸ್ಟ್ರಾಂಗ್ ಅಂತ. ನಿಜವಾಗ್ಲೂ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋ ಗಂಡ ಇರಬೇಕು. ಇಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳೋ ತವರಿರಬೇಕು. ಅರ್ಥ ಮಾಡ್ಕೊಳ್ಳೋ ಗಂಡ ಇಲ್ಲದೆ, ಅರ್ಥ ಮಾಡ್ಕೊಳ್ದೆ ಇರೋ ತವರಿಲ್ಲ ಅಂತಂದರೆ ಆ ಹೆಣ್ಣಿಗೆ ಆ ಜೀವನ ನರಕಕ್ಕೆ ಸಮಾನ. ಭಗವಂತನ ಆಶೀರ್ವಾದದಿಂದ ನನಗೆ ತವರಲ್ಲೂ ಸಂತೋಷ ಕೊಡ್ತಾರೆ, ಗಂಡನ ಮನೆಯಲ್ಲೂ ಪ್ರೀತಿಯಿಂದ ನೋಡ್ಕೋತಾರೆ. ಸೊ ಇದಕ್ಕಿಂತ ಒಂದು ಹೆಣ್ಣಿಗೆ ಇನ್ನೇನು ಬೇಕು ಅಲ್ವಾ? ಸೊ ಇವತ್ತು ಪೂಜೆ ವಿಡಿಯೋ ಶೇರ್ ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ಲೆಟ್ ಸ್ಟಾರ್ಟ್ ಟುಡೇಸ್ ಪೂಜಾ ವ್ಲಾಗ್. ಈಗ ದೇವ್ರ ಪಾತ್ರೆ ತೊಳೆಯೋಣ ಅಂತ ಎಲ್ಲ ತೆಗಿತಾ ಇದ್ದೀನಿ. ಆಲ್ಮೋಸ್ಟ್ ಪೂಜೆ ಮತ್ತು ದೇವ್ರ ಪಾತ್ರೆನ ಮುಟ್ಟಿನೇ 15 ದಿನ ಮೇಲಾಗೋಯ್ತು ಗೈಸ್. ಸೊ ಇವತ್ತು ನಮ್ಮ ರಾಯರನ್ನ ಮುಡ್ತಾಯಿದ್ದೀನಿ. ಎಷ್ಟು ಧೈರ್ಯ ಗೊತ್ತಾ ನಿಮ್ಗೆ ಹೇಳೋಕ್ಕಾಗಲ್ಲ. ಪೂಜೆ ಮಾಡಿದಿರ ಇರೋಕ್ಕಾಗದ್ದೇ ಇಲ್ಲ ಆ ಥರ. ಸೊ ಇವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಬೇರೆ ಇದೆ, ಅಂದರೆ ಭೀಮನ ಅಮಾವಾಸ್ಯೆ. ಸೊ ಮನೇಲಿ ಶುಚಿ ಮಾಡಿ ಪೂಜೆ ಮಾಡಬೇಕು. ಬಟ್ಟೆ ವಾಶ್ ಮಾಡೋಕ್ಕಾಗಲಿಲ್ಲ. ಸೊ ದೇವ್ರ ಮನೆ ಆದರೂ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಪರ್ಯಂತ ಸ್ಕೂಲ್ಗೆ ಹೋದ. ಈಗ ಕೆಲಸಗಳು ಒಂದೊಂದೇ ಮಾಡ್ತಾಯಿದ್ದೀನಿ. ಸೊ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನಾನು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಹೆಂಗೆ ತೆಗೆದಿಟ್ಟಿದ್ದೀನಿ ಅಂತ. ಇವಾಗೆಲ್ಲ ನೀಟಾಗಿ ವಾಶ್ ಆಯಿತು. ಇದನ್ನು ಇವಾಗ ನೀಟಾಗಿ ಅರಿಶಿನ ಕುಂಕುಮ ಇಡೋಕ್ಕಾದರೆ ಇಡ್ತೀನಿ, ಇಲ್ಲ ಅಂದರೆ ಹಾಗೇ ಇಟ್ಟು ಪೂಜೆ ಮಾಡ್ತೀನಿ. ಬಿಕಾಸ್ ನಮ್ಮ ರಾಯರಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ, ದೇವ್ರಿಗೆ ತಿಳಿದೇ ಇರೋದು ಯಾವುದೂ ಇಲ್ಲ. ಹಾಗಾಗಿ ಆದರೆ ನೋಡಿ, ಗಂಧ ಕಲಸಿಟ್ಟಿದ್ದೀನಿ. ಇಟ್ಬಿಟ್ಟು ಪೂಜೆಗೀಗ ರೆಡಿ ಮಾಡ್ಕೋತೀನಿ. ನಿಮಗೆ ನನ್ನ ವಾಯ್ಸ್ ಕೇಳಿದ್ರೇ ಗೊತ್ತಾಗಿರ್ಬೋದು ಲಿಟ್ರಲಿ ನನಗೆ ಎಷ್ಟು ಸುಸ್ತಾಗ್ತಾ ಇದೆ ಅಂತ ಹೇಳಿ. ಆ್ಯಂಡ್ ಇವತ್ತು ಉಪವಾಸ ಬೇರೆ ಇರಬೇಕಲ್ವ. ಸೊ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ, ಉಪವಾಸ ಇದ್ದೀನಿ, ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ. ಸೊ ಇವೆಲ್ಲ ಸೇರಿ ನನಗೆ ಒಂಥರ ಸುಸ್ತು. ಬಟ್ ಸ್ಟಿಲ್ ನನಗೆ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಥರ ಆಗಲಿಲ್ಲ. ಎಲ್ಲ ಕೆಲಸನೂ ನಾನು ಅವತ್ತು ಉಪವಾಸ ಇದ್ದು ದೇವ್ರ ಪೂಜೆ ಮಾಡಿ, ಗಂಡನ ಪಾದ ಪೂಜೆ ಮಾಡಿ, ನಿಜವಾಗ್ಲೂ ನನಗೆ ಅವತ್ತು ಅನಿಸಿದ್ದು, ಭಗವಂತ ನೆನೆಸ್ಕೊಂಡ್ರೆ ಯಾವುದು ಆಗಲ್ಲ ಅನ್ನೋದು ಇರೋದಿಲ್ಲ ಅಂತ ಹೇಳಿ.
ನನ್ನ ಯಜಮಾನ್ರಿಗೂ ಹೇಳ್ತಾ ಇದ್ದೆ, ಲೈಕ್ ರೀ ಉಪವಾಸನೆ, ನಾನು ಪೂಜೆ ಮಾಡಬೇಕಲ್ವ, ಬೇಗ ಬೇಗ ಮಾಡ್ಕೊಬಿಡ್ತೀನಿ ರೀ ಪೂಜೆ, ನೀವು ಸ್ವಲ್ಪ ಬೇಗ ರೆಡಿಯಾಗಿ ಅಂತ. ಅದಕ್ಕೆ ಅವ್ರು ಬೈತಾ ಇದ್ರು, ಏನೋ ಉಪವಾಸ ಇರ್ತೀಯಾ, ಮೊನ್ನೆ ತಾನೇ ಹಾಸ್ಪಿಟ್ಲಿಂದ ಬಂದಿದ್ಯಮ್ಮ, ನೆನಪಿರ್ಲಿ ಅಂತ. ಅಯ್ಯೋ ಇರಲಿ ರೀ ಪರವಾಗಿಲ್ಲ, ನಾನು ಉಪವಾಸ ಇದ್ದೆ, ಪೂಜೆ ಮಾಡ್ತೀನಿ, ಬೇಗ ರೆಡಿಯಾಗು ಅಂತ. ಸೊ ಪಾಪ ಆಲ್ಮೋಸ್ಟ್ ನನಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಹೂವು ತೊಗೊಬಂದು ಕೊಡೋದಾಗಿರಲಿ, ಆಮೇಲೆ ಕಳ್ಸಕ್ಕೆ ತೆಂಗಿನಕಾಯಿ ತಂದು ಕೊಟ್ಟಿದ್ದು ಅವರೇ, ನೀಟಾಗಿ ಬಿಡಿಸ್ಕೊಟ್ಟಿದ್ದು ಅವರೇ, ಸಾಕು ಅಷ್ಟು ಮಾತ್ರನಾದರೂ ಹೆಲ್ಪ್ ಮಾಡ್ತಾರಲ್ಲ ಅದು. ಸೊ ಅಂದ್ಕೊಂಡೆ ಅರ್ಶಿನ ಕುಂಕುಮ ಇಡೋಕ್ಕಾಗುತ್ತೋ ಇಲ್ವೋ ಅಂತ. ಈ ಮೊಣಕಾಲು ಮೇಲೆ ಕುತ್ಕೊಂಡು ನಾನೀಗ ರೆಡಿ ಮಾಡ್ತಾಯಿದ್ದೀನಿ. ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗಿರಬಹುದು ಅಂತ ಅನ್ಕೋತೀನಿ. ಇನ್ನು ಕೆಲವೊಬ್ಬರು ಅದಕ್ಕೂ ಅಂತಲೂ ಕಾಯ್ತಾ ಇರ್ತಾರೆ, ಆ ಥರ ಮಾಡಬಾರ್ದು, ಹೀಗಿಡಬಾರ್ದು ಅಂತ. ನೋಡಿ, ದೇವರಿಗೆ ನಾವು ಶ್ರದ್ಧಾ ಭಕ್ತಿಯಿಂದ ಸಿಂಪಲಾಗಿ ಪೂಜೆ ಮಾಡಿದ್ರು ಭಗವಂತ ಸ್ವೀಕರಿಸ್ತಾನೆ ಅನ್ನೋದಕ್ಕೆ ನಾನೇ ನಿದರ್ಶನ. ಅದನ್ನು ನನ್ನ ಲೈಫಲ್ಲಿ ನಡೆದಿರೋ ಎಷ್ಟೋ ಘಟನೆಗಳು ನನಗೆ ಆ ಸೂಕ್ಷ್ಮತೆಗಳನ್ನು ಕಲಿಸಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಭೀಮ್ನ ಅಮಾವಾಸ್ಯೆ ಮಾಡ್ತೀನೋ ಇಲ್ವೋ ಅಂತ ಕ್ವಶ್ಚನ್ ಮಾರ್ಕಲ್ಲೇ ಇತ್ತು ಗೈಸ್. ಯಾಕೆ ಅಂತಂದರೆ ನಂದು ಪೀರಿಯಡ್ಸ್ ಸಹ ಸ್ಟಾರ್ಟ್ ಆಗಿತ್ತು, ಇವತ್ತಿಗೆ 5th ಡೇ. ಸೊ ದೇವರೇ ಭಗವಂತ ಪ್ಲೀಸ್ ತಂದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನೀವು ನಂಬೋದಿಲ್ಲ, ನನಗೆ ಒಂದು ಸೆಕೆಂಡು ನನಗೆ ಪೀರಿಯಡ್ಸಲ್ಲಿ ಇದ್ದೀನಿ ಅಂತ ನನಗೆ ಭಗವಂತ ತೋರಿಸ್ಲೇ ಇಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಹೆಣ್ಮಕ್ಳಿಗೆ ಅರ್ಥ ಆಗಿರುತ್ತೆ. ಸೊ ಕಂಪ್ಲೀಟ್ ಡೇ ಅನ್ನೋದು ನನಗೆ ಎಷ್ಟು ಪಾಸಿಟಿವ್ ಆಗಿತ್ತು ಅಂತ ಅಂದರೆ, ಭಗವಂತ ಇಚ್ಛೆ, ನಾನು ನಿನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಇಚ್ಛೆ ಇದ್ದರೆ ಅದು ಯಾವುದೇ ಸಮಯ ಆಗಲಿ ಮಾಡಿಸ್ಕೋತಾನೆ, ನಾವು ಒಳ್ಳೆ ಮನಸ್ಸಿಂದ ಇದ್ದರೆ ಮಾತ್ರ. ಆಮೇಲೆ ಕೆಲವೊಬ್ಬರು ಶಿವ ಪಾರ್ವತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ, ಬಟ್ ನಮಗೆ ಆ ಒಂದು ಪದ್ಧತಿ ಇಲ್ಲ, ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಸೊ 2 ಕಂಬ ಇಟ್ಟು, ದೀಪದ ಕಂಬ ಇಟ್ಟು, ಶಿವ ಪಾರ್ವತಿ ಈ ಥರ ಅಲಂಕಾರ ಮಾಡಿ ಆ ದೀಪಕ್ಕೆ ಪೂಜೆ ಮಾಡಿ ಈ ಥರ ಎಲ್ಲ ಮಾಡ್ತಾರೆ, ಬಟ್ ನಾವು ಅವತ್ತಿಂದ ಆ ಥರ ಮಾಡ್ಕೊಂಡು ಬಂದಿಲ್ಲ. ಸೊ ನಾವು ಹೇಗೆ ಮಾಡ್ತೀವೋ ಅದೇ ಥರ ಮಾಡಬೇಕು, ಇಲ್ಲದೇ ಇರೋ ಪದ್ಧತಿ ಎಲ್ಲ ತರಬಾರ್ದು. ಸೊ ಅದು ನಮ್ಮ ವೆಲ್ತ್ಗೆ, ಹೆಲ್ತ್ಗೆ, ಮನೆಗೆ ತುಂಬಾ ತೊಂದರೆ ಉಂಟು ಮಾಡುತ್ತೆ. ಎಕ್ಸಾಂಪಲ್, ಈ ಉಪ್ಪಿನ ದೀಪ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ಉಪ್ಪಿನ ದೀಪ ಖಂಡಿತವಾಗ್ಲೂ ಯಾರಾದರೂ ಕೇಳಿದ್ರೆ ನಾನು ಮಾಡಬೇಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಅದ್ರ ವಿಡಿಯೋ ಹಾಕಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇಲ್ಲಿ ಸ್ವೀಟ್ಸು, ನನಗೆ ಯಾಕೋ ಸರ್ಜರಿ ಆದಮೇಲಿಂದ ಸ್ವೀಟ್ ತಿನ್ನಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇದೆ ಗೈಸ್. ಅಂದರೆ ಲೈಕ್ ಈಗ ಜಾಮೂನು, ಬಾದುಷಾ, ಸ್ವೀಟ್ ತಿನ್ನಬೇಕು ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ರೀ, ನಂಗೆ ಜಾಮೂನ್ ತಿನ್ಬೇಕು ಅನಿಸ್ತಾ ಇದೆ ಅಂತ. ಅದಕ್ಕೆ ಸಪ್ರೇಟ್ ಜಾಮೂನ್ ತಂದಿದ್ದಾರೆ, ಆ್ಯಂಡ್ ಮೀನ್ವೈಲ್ ಇಲ್ಲಿ ಸ್ವೀಟ್ ಸಹ ತಂದಿದ್ದಾರೆ. ತುಂಬ ಖುಷಿಯಾಯಿತು. ಆ್ಯಂಡ್ ಇನ್ನು ಬೆಳಗ್ಗೆ ಟಿಫನ್ಗೆ ನೀವು ನೋಡಿದ್ರಲ್ಲ ಏನು ಮಾಡಿದ್ದೀನಿ ಅಂತ. ಸೊ ಆ ಚಪಾತಿನೂ ಅಷ್ಟೇ, ಈ ಪ್ಯಾಕೆಟಲ್ಲಿ ಬರುತ್ತಲ್ಲ, ಸೊ ಚಪಾತಿ ID ಅವ್ರದ್ದು, ಸೊ ಅದನ್ನು ತಂದು ಮಾಡಿದ್ದು ಟೊಮೊಟೊ ಗೊಜ್ಜು ಚಪಾತಿ. ಸೊ ನಾನು ಚಪಾತಿ ತಿನ್ನೋ ಹಾಗಿಲ್ಲ, ಸೊ ನನಗೆ ಏನಾದರೂ ಮಾಡ್ಕೊಳ್ಳೋಣ, ಟೊಮೊಟೊ ಗೊಜ್ಜಿದೆ ಅಲ್ಲ, ಅನ್ನ ಮಾಡಿಕೊಂಡ್ರೆ ಎಷ್ಟೊತ್ತು. ಬಟ್ ಸ್ವೀಟೇನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಇಷ್ಟು ಮಾಡ್ತಾಯಿದ್ದೀನಲ್ಲ, ನಿಜವಾಗ್ಲೂ ನಾನೇನಾ ಇದೆಲ್ಲ ಇದು ಮಾಡ್ತಾ ಇರೋದು ಅಂತ ನನಗೆ ಒಂದು ಸೆಕೆಂಡ್ ಡೌಟ್ ಬಂತು. ಅಷ್ಟು ಚೆನ್ನಾಗಿ ನನಗೆ ಎಲ್ಲೂ ಸುಸ್ತಾಗದೆ ತುಂಬಾ ಒಂದು ಮನಸ್ಪೂರ್ವಕವಾಗಿ ಪೂಜೆ ಮಾಡಿದ್ರೆ ಅಂದರೆ ತಪ್ಪಾಗೋದಿಲ್ಲ. ಆ್ಯಂಡ್ ಪ್ರತಿ ವರ್ಷ ನಾನು ಈ ಭೀಮ್ನ ಅಮಾವಾಸ್ಯೆ ಮಾಡಬೇಕಾದ್ರೆ ನನ್ನ ಮಗನೇ ನೆನಪಾಗ್ತಾನೆ. ಅವನು ಪುಟಾಣಿ, 1 ವರ್ಷ 2 ವರ್ಷ 2-3 ವರ್ಷದ ಮಗು. ಅದ್ಯಾಕೆ ನೀನು ಡ್ಯಾಡಿಗೆ ಮಾತ್ರ ಕಾಲು ತೊಳಿತೀಯಾ, ನನಗೂ ಕಾಲು ತೊಳೆದು ಪೂಜೆ ಮಾಡು ಅಂತ ಮಾಡಿಸ್ಕೊಂಡಿದ್ದ. ಅದನ್ನು ನಾನು ಹೇಳ್ಕೊಂಡು ನಗ್ತಾ ಇದ್ದೆ, ಅದಕ್ಕೇ ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಪರ್ಯಂತ ಇದ್ದಿದ್ರೆ ಅವನು ಮಮ್ಮಿ ನನಗೂ ಕಾಲು ತೊಳಿ, ನನಗೂ ಪೂಜೆ ಮಾಡು ಅಂತ ಕೂತ್ಕೊಳ್ಳೋನ್ರಿ ಅಂತ. ಆದ್ರೂ ನೀವು ನಂಬೋದಿಲ್ಲ, ನಾನೇನು ಇದು ಪೂಜೆ ಎಲ್ಲ ಆಗಿತ್ತಲ್ಲ. ಸೊ ಆದಮೇಲೆ ದಾರ ಎಲ್ಲ ಕಟ್ಕೊಂಡಿರ್ತೀವಲ್ಲ ಕಂಕಣದ್ದು ಕೈಗೆ, ಅಮ್ಮ ಏನಿವತ್ತು ಸ್ಪೆಷಲ್, ನೀನು ಏನು ಮಾಡಿದೆ ಮನೇಲಿ ಪೂಜೆ? ನಾನು ಆಮೇಲೆ ವಿಡಿಯೋ ತೋರಿಸ್ದೆ, ಇವತ್ತು ಗಂಡನ ಪಾದ ಪೂಜೆ ಮಾಡಬೇಕಲ್ಲೇನೋ, ಅದಕ್ಕೆ ನಿಮ್ಮ ಅಪ್ಪನ ಗಂಡನ ಪಾದ ಪೂಜೆ ಮಾಡಿದೆ ಅಂತ. ಅಂದರೆ ಡ್ಯಾಡಿದು ಪಾದ ಪೂಜೆ ಮಾಡಬೇಕು ಅದಕ್ಕೆ ಅಂತ ಅವನಿಗೆ ಅರ್ಥ ಆಗೋ ಥರ ಹೇಳಿದೆ. ಮತ್ತು ವರ್ಷ ನನಗೂ ಮಾಡ್ತಾಯಿದ್ದೆ, ಇವಾಗ ಯಾಕೆ ಮಾಡಿಲ್ಲ, ಹೋಗಿ ಎತ್ಕೊಬತ್ತೊಳಿ ಅಂತ. ಸ್ಕೂಲಿಂದ ಬಂದಿದ್ದಾನೆ, ಬಂದ ತಕ್ಷಣ ಕೈಯಲ್ಲಿ ಇದ್ದಿದ್ದು ನೋಡಿ ನನಗೂ ತೊಳಿ ಅಂತ. ಇಲ್ಲ ಕಂದ, ಹಂಗೆಲ್ಲ ಮಾಡಬಾರ್ದು, ಅವಾಗೇನೋ ಚಿಕ್ಕ ಹುಡುಗ ನೀನು ಮಾಡಿದೆ, ಈಗ ನೀನು ದೊಡ್ಡವನಲ್ವಾ, ದೊಡ್ಡವನು ಮಾಡಬಾರ್ದು, ನೆಕ್ಸ್ಟ್ ನೀನು ಹೆಂಡ್ತಿ ಬರ್ತಾಳಲ್ವಾ, ನೀನು ಹೆಂಡ್ತಿ ತೊಳಿತಾಳೆ ಅಂತ. ನಾನು ಆಗಲ್ಲಮ್ಮ, ನಂಗೆ ಯಾರು ಬೇಡ, ನೀನಿದ್ರೆ ಸಾಕು ನನಗೆ, ಇದೇ ಮತ್ತೆ ಗೈಸ್ ಅಂದಿದ್ದು. ಇವಾಗ ಹಂಗೆ ಅಂತಾರೆ, ಮುಂದೆನೋ ಹಾಗೆ ಇರುತ್ತಾ, ಚೇಂಜಸ್ ಆಗೇ ಆಗುತ್ತೆ. ಬಟ್ ಈ ಕ್ಷಣಕ್ಕೆ ಆ ಮಾತು ಅಂತಾರಲ್ಲ, ಅದೇ ಒಂಥರ ಖುಷಿ. ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಮಾಡಬೇಕೀಗ. ಫಸ್ಟಿಗೆ ಇಲ್ಲಿ ಕಂಕಣನ ನಾನು ಪೂಜೆಗಿಟ್ಟು ಪೂಜೆ ಮಾಡ್ತೀನಿ. ಸೊ ಅದಕ್ಕೆ ಅಂತ ಹೇಳಿ ಇಲ್ಲಿ ಕಂಕಣನೂ ಸಹ ರೆಡಿ ಮಾಡಿದೆ. ಅದಾದಮೇಲೆ ಇಲ್ಲಿ ಪೂಜಾ ಕಾರ್ಯಕ್ರಮ ಶುರುವಾಯಿತು. ಸೊ 2 ಲೈಟ್ಗಳನ್ನು ಹಾಕ್ಬಿಟ್ಟಿದ್ದೀನಿ, ನಿಮಗೆ ಆ ಲೈಟ್ ಫೋಕಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಲೈಟ್ಸ್ ಎಲ್ಲ ಹಾಕಿ ಮತ್ತು ಆಚೆಗಡೆ ಬಿಸಿಲಿದ್ರೆ ನಮ್ಮ ಮನೆಗೆ ತುಂಬ ಬ್ರೈಟ್ನೆಸ್ ಅಂತ ಅನಿಸುತ್ತೆ. ಆ್ಯಂಡ್ ಪೂಜೆ ಸಹ ಸಿಂಪಲ್ಲಾಗಿ, ಮನಸ್ಪೂರ್ವಕವಾಗಿ, ಮನಸ್ಸಿಗೆ ನೆಮ್ಮದಿ ಕೊಡೋ ಥರನೇ ಆಯಿತು. ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ,
ಆಗಲ್ಲ ನನ್ನ ಕೈಯಲ್ಲಿ, ಮಾಡೋಕ್ಕಾಗಲ್ಲ ಬಿಡು ಸುಮ್ಮನೆ ಯಾಕೆ ಅಂತ ಅನಿಸಿದ್ದು. ಬಟ್ ದೇವರು ನನಗೆ ಇಲ್ಲ ನಿನ್ನ ಕೈಲಿ ಆಗುತ್ತೆ, ನೀನು ಯಾಕೆ ಆ ಥರ ಅನ್ಕೋತೀಯ ಅಂತ ಹೇಳಿ ಬೆಳಗ್ಗೆ ಎದ್ದಾಗಿಂದ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿಲ್ಲ. ಆದ್ರೂ ನನಗೆ ಸುಸ್ತಾಗ್ತಾ ಇಲ್ಲ, ಹೊಟ್ಟೆ ಎಲ್ಲ ಸೌಂಡ್ ಬರ್ತದೆ. ಗ್ಯಾಸ್ಟ್ರಿಕ್ ಅಲ್ವಾ, ಟ್ಯಾಬ್ಲೆಟ್ಸ್ ತೊಗೋಬೇಕು. ಬಟ್ ಸ್ಟಿಲ್ ಅದು ಮುಹೂರ್ತ ಸಮೇತ ನಾವು ಮಾಡಬೇಕಲ್ವಾ. ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗನೆ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅವತ್ತು ರಾಹುಕಾಲ ಇದ್ದಿದ್ದು 12ರಿಂದ 1:30. ಸೊ ಯಮಗಂಟ ಕಾಲ ಇದ್ದಿದ್ದು 7:30ಇಂದ 9 ಗಂಟೆ. ಕುಳಿಗಾಲ ಇದ್ದಿದ್ದು 10:30ಇಂದ 12 ಗಂಟೆ. ಸೊ ನಾನು 12 ಗಂಟೆ ಮೇಲ್ಗಡೆನೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ರಾಹುಕಾಲ ಬಂದುಬಿಡುತ್ತೆ ಅಂತ ಹೇಳಿ ನಾನು 9 ಗಂಟೆಯಿಂದ 9:30ಗೆ ಶುರು ಮಾಡಿಕೊಂಡೆ ಪೂಜೆ ಮಾಡೋಕ್ಕೆ. ನನ್ನ ಟಾರ್ಗೆಟ್ ಇದ್ದಿದ್ದು 10:30 ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ. ಫೈನಲಿ 10:30 ಒಳಗಡೆ ಪೂಜೆ ಎಲ್ಲ ಮುಗಿಸ್ದೆ. ನಿಜವಾಗ್ಲೂ ಅದು ಎಷ್ಟು ಖುಷಿ ಆಯಿತು ಗೊತ್ತಾ. ವರ್ಷಕ್ಕೆ ಒಂದು ಸಾರಿ ಬರೋ ಭೀಮ್ನ ಅಮಾವಾಸ್ಯೆ ಅವತ್ತು ಪೂಜೆ ಮಾಡಿಲ್ಲ ಅಂತಂದರೆ ಎಷ್ಟು ಮನಸ್ಸಿಗೆ ಕಸಿವಿಸಿ ಆಗುತ್ತೆ ಗೊತ್ತಾ. ಆಮೇಲೆ ಯಾರೋ ಒಬ್ಬರು ಮಹಾತಾಯಿ ಹೇಳ್ತಾ ಇದ್ಲು, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮಾಂಗಲ್ಯ ಬಗ್ಗೆ ಮಾತಾಡ್ತಾ ಇದ್ಲು. ಆ ಹುಡುಗಿ ಮೇ ಬಿ ಡಯಟ್ ಫುಡ್ಡು ಏನೋ ಮಾಡೋ ಹುಡುಗಿ. ನಾನು ರ್ಯಾಂಡಮ್ ಆಗಿ ನೋಡಬೇಕಾದ್ರೆ ಆ ವಿಡಿಯೋ ಬಂತು. ಮಾಂಗಲ್ಯ ಹಾಕ್ಕೊಂಡವರೆಲ್ಲ ಸುಮಂಗಳಿಯರಲ್ಲ, ಹಾಕದೇ ಇರೋರೆಲ್ಲ ಅಂತ ಸಮಥಿಂಗ್ ಆ ಥರ ಏನೋ ಹೇಳ್ತಾ ಇದ್ಲು. ಬಟ್ ಆ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಎಷ್ಟೊಂದು ಹೆಣ್ಮಕ್ಳಿಗೆ ಮಾಂಗಲ್ಯ ಅನ್ನೋದು ಒಂದು ಬೆಲೆ ಕಟ್ಟೋಕ್ಕಾಗದೇ ಇರೋ ಒಂದು ಅಮೂಲ್ಯವಾದ ವಸ್ತು. ಅದು ಯಾರು ಏನೇ ಅಂದ್ಕೊಳ್ಳಿ, ಅದು ಅವರವರ ಇಷ್ಟ. ಈಗ ಕೆಲವೊಬ್ಬರೆಲ್ಲ ಎಷ್ಟೊಂದು ಯೂಟ್ಯೂಬರ್ಸೇ ನೀವು ನೋಡಿದರೆ ಅವರೆಲ್ಲ ಮಾಂಗಲ್ಯ ಚೈನ್ ಹಾಕ್ಕೋತಾರ, ಮಾಂಗಲ್ಯ ಹಾಕ್ಕೊಳ್ಳಲ್ಲ. ಅವರೆಲ್ಲ ಬೀರುಲಿಟ್ಟು ಗಂಡ ತಣ್ಣಗಿರಲಿ ಅಂತ ಹೇಳಿ ಫ್ರಿಜ್ಜಲ್ಲಿ ಇಡ್ತಾರೆ ಕೆಲವೊಬ್ಬರು. ಬಟ್ ಅಂಥವ್ರಿಗೆ ಹೇಳೋದು ಅದು ನಿಮ್ಮಿಷ್ಟ. ಹಾಗಂತ ನಾವು ನಿಮ್ಮನ್ನು ಕ್ವಶ್ಚನ್ ಮಾಡಿಲ್ಲ ಅಂತಂದಾಗ ನೀವು ನಮ್ಮನ್ನು ಕ್ವಶ್ಚನ್ ಮಾಡಬಾರ್ದು. ಸೊ ನಾನು ಆ ವಿಡಿಯೋ ಕಮೆಂಟು ಮಾಡಿದ್ದೀನಿ. ಸೊ ಆ ಕಮೆಂಟನ್ನು ಆ ಹುಡುಗಿ ರಿಮೂವ್ ಮಾಡಿದ್ದಾಳೆ, ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಸೊ ನಾನು ಅದಕ್ಕೆ ಕ್ವಶ್ಚನ್ನು ಕೇಳಿದ್ದೆ, ನಾನು ಎಲ್ಲರೂ ಅಲ್ಲ ಸಮ್ ಅಂತ ಹೇಳಿ. ಬಟ್ ಎಷ್ಟೊಂದು ಜನ ಹೆಣ್ಮಕ್ಳು, ಸೊ ನೀವು ಇವಾಗ ನೋಡ್ತಾ ಇರ್ತೀರಲ್ವ ಹೆಣ್ಮಕ್ಳು, ನೀವೇ ಕಮೆಂಟ್ ಮಾಡಿ. ಒಂದು ಹೆಣ್ಣಿಗೆ ತಾಳಿ ಅನ್ನೋದು ಎಷ್ಟು ಮುಖ್ಯ, ಗಂಡ ಅನ್ನೋ ಒಂದು ಬೆನ್ನೆಲುಬು ಎಷ್ಟು ಮುಖ್ಯ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ. ತಿಳ್ಕೊಳ್ಳೋರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಆ ಥರ ಭ್ರಮೇಲಿದ್ದಾರಲ್ಲ, ತಾಳಿ ಚೈನ್ ಹಾಕ್ಕೊಂಡ್ರೇ ಈ ಥರ ಆ ಥರ, ಅವೆಲ್ಲ ಅಲ್ಲ. ಗಂಡನ ಶ್ರೇಯಸ್ಸು, ಗಂಡನ ಆಯಸ್ಸು ವೃದ್ಧಿ ಆಗಬೇಕು, ಗಂಡ ಚೆನ್ನಾಗಿರಬೇಕು ಅಂತ ನಾವು ಕತ್ತಲ್ಲಿ ಮಾಂಗಲ್ಯ ಹಾಕ್ಕೊಂಡು. ಇನ್ನೊಂದು ವಿಚಾರನ ಹೇಳಬೇಕು ಅಂತಂದರೆ, ಕತ್ತಲ್ಲಿ ಮಾಂಗಲ್ಯ ಹಾಕ್ಕೊಂಡಾಗ ಬೇರೆಯವರು ನಮ್ಮನ್ನು ನೋಡೋ ರೀತಿಯೇ ಬದಲಾಗತ್ತೆ. ಒಂದು ತಾಯಿ ರೂಪದಲ್ಲಿ ನೋಡ್ತಾರೆ, ಒಬ್ಳು ತಂಗಿ ರೂಪದಲ್ಲಿ ನೋಡ್ತಾರೆ. ಸೊ ಈ ಥರ ಡಿಫ್ರೆನ್ಷಿಯೇಷನ್ ಆಗೇ ಆಗುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ 3 ಹೊತ್ತು ನನ್ನ ಗಂಡ ನನ್ನ ಜೊತೆಲಿದ್ದಾನೆ ಅನ್ನೋ ಒಂದು ಧೈರ್ಯ ಮಾಂಗಲ್ಯ ನಮ್ಮ ಜೊತೆ ಇದ್ದಾಗ. ಸೊ ನಮ್ಮಂಥ ಹೆಣ್ಣುಮಕ್ಕಳಿಗೆ ಮಾಂಗಲ್ಯ ಅನ್ನೋದು ಒಂದು ಬೆಲೆ ಕಟ್ಟಕ್ಕಾಗದೇ ಇರೋವಂತಹ ಒಂದು ಅಮೂಲ್ಯವಾದ ವಸ್ತು. ಸೊ ಅದ್ರ ಬಗ್ಗೆ ಮಾತಾಡಿದ್ದು ನನಗೆಲ್ಲೋ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಅದು ಅವರವರ ಅನುಭವ, ಅಭಿಪ್ರಾಯ. ಸೊ ಹಾಗಂತ ಅವ್ರು ಚೆನ್ನಾಗಿದ್ದಾರೆ, ಅದು ಒಬ್ಬೊಬ್ಬರು ಇಷ್ಟ. ಈಗಂತೂ ಜನ್ರೇಷನ್ ಬದಲಾದಾಗೆ ನಾವು ಮಾಡ್ತಾ ಇರೋ ಪೂಜೆ ಪುನಸ್ಕಾರ ಇದನ್ನ ಎಲ್ಲನೂ ಅಯ್ಯೋ ಅದೆಲ್ಲ ಏನೂ ಇಲ್ಲ ಅನ್ನೋ ಜನ ಇದ್ದಾರೆ. ಸೊ ಅಂಥವ್ರು ಇರಬೇಕಾದ್ರೆ ಇಂಥವ್ರು ಇದ್ದೇ ಇರ್ತಾರೆ. ಸೊ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನಿಮ್ಮ ಒಂದು ಲೈಫ್ ಸ್ಟೈಲ್ನ ರೆಸ್ಪೆಕ್ಟ್ ಮಾಡಿ. ಆ್ಯಂಡ್ ಅದರ್ ಅಪೋಸಿಟಲ್ಲಿ ಯಾರು ಇರ್ತಾರಲ್ಲ ಅವ್ರ ಲೈಫ್ ಬಗ್ಗೆನೂ ರೆಸ್ಪೆಕ್ಟ್ ಇರಲಿ ಅನ್ನೋದೇ ನನ್ನೊಂದು ಚಿಕ್ಕ ಕಿವಿ ಮಾತು. ಓಕೆನಾ. ಸೊ ಏನಪ್ಪ ಇವತ್ತು ಅಕ್ಕ ಶ್ಲೋಕ ಹೇಳಿದೆ ಹಾಗೇ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡ್ರಾ. ನಮ್ಮ ಯಜಮಾನ್ರಿಗೆ 9 ಗಂಟೆ ಮೇಲೆ ಕಾಲ್ಸ್ ಬರೋಕ್ಕೆ ಶುರು ಆದರೆ ಆಫೀಸ್ ಕಾಲ್ಸ್ಗಳು ಬರ್ತಾನೆ ಇರುತ್ತೆ. ನೀವು ನಂಬಲ್ಲ, ನಾನು ಪೂಜೆ ಮಾಡೋ ಟೈಮ್ಗೆ ನಮ್ಮ ಯಜಮಾನ್ರು ಫ್ಲೈಟ್ ಮೋಡ್ಗೆ ಹಾಕಿ ಫೋನನ್ನು ನಾನು ಪೂಜೆ ಮಾಡಿದ್ದೀನಿ ಅಂದರೆ ನೀವು ನಂಬಲೇಬೇಕು. ಯಾಕಂದರೆ ಅಷ್ಟು ಕಾಲ್ಸ್ ಬರ್ತಾ ಇರುತ್ತೆ, ಆಫೀಸ್ ಕಾಲ್ಸ್ ಆಗುತ್ತಾ, ಫೋನ್ ನೋಡ್ಕೊಂಡು ಪೂಜೆ ಮಾಡೋಕ್ಕಾಗತ್ತಾ, ಆಗೋದಿಲ್ಲ. ಸೊ ಅದಕ್ಕೇ ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದೆ, ನೀವು ಫ್ಲೈಟ್ ಮೋಡ್ಗೆ ಹಾಕು ಇಲ್ಲ ಸ್ವಿಚ್ ಆಫ್ ಮಾಡಿಬಿಡು ಫೋನು ಅಂತ ಹೇಳಿ. ಸೊ ಫ್ಲೈಟ್ ಮೋಡ್ಗೆ ಹಾಕಿ ಪಾಪ ಪೂಜೆ ಮಾಡಿಸ್ಕೊಂಡ್ರು. ಆ್ಯಂಡ್ ಈ ವರ್ಷ ಎಲ್ಲಿ ನಾನು ಮಾಡಿಸ್ಕೊಳಕ್ಕಾಗತ್ತೋ ಅನ್ನೋ ಗಿಲ್ಟ್ ಅವ್ರಿಗೂ ಇರುತ್ತೆ, ಅವಳ ಕೈಲಿ ಆಗುತ್ತೋ ಇಲ್ಲ. ಆದರೂ ಹೇಳ್ತಾಯಿದ್ರು ಬೇಡ ಬಿಡಮ್ಮ ಬರೋ ವರ್ಷ ಮಾಡ್ಕೊಳ್ಳೋಣ. ಇಲ್ಲ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನು ಅಮಾವಾಸ್ಯೆ ಅಲ್ವಾ, ಸೊ ಸಾಯಂಕಾಲ ನಾನು ಮನೆಗೆ ದೃಷ್ಟಿ ತೆಗಿಯೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಈಗ ತುಂಬ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬಿದ್ದಿದೆ ಅಂತ ನನಗೆ ರಾತ್ರಿಯೇ ಒಂಥರ ಕನಸಲ್ಲಿ ಏನೇನೋ ಒಂದು ಉದಾಹರಣೆಗಳೆಲ್ಲ ಬಂತು. ಇಲ್ಲ ರೀ ನಾನು ಬೆಳಗ್ಗೆನೇ ದೃಷ್ಟಿ ತೆಗೆದುಬಿಡ್ತೀನಿ, ಅದಾದಮೇಲೆ ನಾನು ಪಾದ ಪೂಜೆ ಮಾಡ್ತೀನಿ ಅಂತ ಹೇಳಿ ಫಸ್ಟಿಗೆ ನಾನಿಲ್ಲಿ
ಮನೆ ಪೂಜೆ ಅಂದರೆ ಮನೆಗೆ ದೃಷ್ಟಿ ತೆಗಿತಾ ಇದ್ದೀನಿ. ಇದ್ರ ಕಂಪ್ಲೀಟ್ ದೃಷ್ಟಿ ಹೇಗೆ ತೆಗಿತೀನಿ ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಲಿಲ್ಲ ಅಂತಂದರೆ ಒಂದು ಸತಿ ಚೆಕ್ಔಟ್ ಮಾಡಿ. ಮನೆಗೆ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಖಂಡಿತವಾಗ್ಲೂ ಮನೆಗೆ ದೃಷ್ಟಿ ತಕ್ಕೊಳ್ಳಿ. ಯಾಕಂತಂದರೆ ಬೇರೆಯವರ ಕಣ್ಣಿನ ದೃಷ್ಟಿ ಎಂಥ ಬಂಡೆನೂ ಹೊಡೆದಾಗುತ್ತೆ ಅಂದರೆ ಇನ್ನು ಸಾಮಾನ್ಯ ಮನುಷ್ಯರು ನಾವೆಲ್ಲ ಲೆಕ್ಕನೇ ಇಲ್ಲ. ಸೊ ಆದಷ್ಟು ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಮನೆಗೆ ದೃಷ್ಟಿ ತಗೊಳ್ಳಿ ಆದಷ್ಟು. ಆಮೇಲೆ ನಿಮ್ಮ ಮನೇಲಿ ಏನೋ ಸರಿ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಆವಾಗಲೂ ಅಷ್ಟೇ ದೃಷ್ಟಿ ತಗೊಳ್ಳಿ ಮನೆಗೆ. ಇದಂತೂ ನಾನು ಎಲ್ರಿಗೂ ಹೇಳ್ತೀನಿ, ದೃಷ್ಟಿ ತಗೊಳ್ಳಿ ಅಂತ ಹೇಳಿ. ನೋಡಿದ್ರಲ್ಲ ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಂತ ಹೇಳಿ. ಆ್ಯಂಡ್ ನೀವೀಗ ಪೂಜೆ ಹೇಗಾಗಿದೆ ಬನ್ನಿ ತೋರಿಸ್ತೀನಿ. ಇವತ್ತು ಮನೇಲಿ ಗಂಧ ರಾಯರಿಗೆ ಇಡೋ ಅಷ್ಟೇ ಸ್ವಲ್ಪನೇ ಇದ್ದಿದ್ದು, ಸರಿ ಆಯಿತು ಅಂತ ಹೇಳಿ ಅರ್ಶಿನ ಕಲಸಿ ಇವತ್ತು ಹೋಮು ಸ್ವಸ್ತಿಕ್ಕು ತ್ರಿಶೂಲನ ಬಿಡಿಸಿದ್ದೀನಿ. ಇನ್ನು ನಮ್ಮ ಮನೇಲಿ ಪೂಜೆ ಅಂತ ಬಂದಾಗ ನಮ್ಮ ಅತ್ತೆಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಅದು ಎಷ್ಟೊಂದು ಸತಿ ಹೇಳಿದ್ದೀನಿ, ಮಲ್ಲಿಗೆ ಹೂವು ತೊಗೊಂಡಾಗ ಎಲ್ಲನೂ ನಮ್ಮ ಯಜಮಾನ್ರು 2 ಮೊಳ ಎಕ್ಸ್ಟ್ರಾ ತೊಗೊಬರ್ತಾರೆ, ಸೊ ದಟ್ ಅವ್ರ ಅಮ್ಮನಿಗೂ ಹಾಕಲಿ ಅಂತ ಹೇಳಿ. ಸೊ ನಾನು ಅಷ್ಟೇ ಪ್ರತಿ ಸಾರಿ ನಾನೇನಾದರೂ ಮಲ್ಲಿಗೆ ಹೂವು ತಂದರೆ ನಮ್ಮ ಅತ್ತೆಗೆ ಅಂತ ಹೇಳಿನೇ ಸಪ್ರೇಟಾಗಿ ಅದು ನನ್ನ ಕೈಯಾರೇ ಪೋಣಿಸಿ ಹಾಕ್ತೀನಿ. ಬಟ್ ಈ ಸತಿ ನನಗೆ ಕಟ್ಟೋಕ್ಕಾಗಲಿಲ್ಲ, ಸೊ ಅಕ್ಕನೇ ಕಟ್ಕೊಟ್ರು. ಅದನ್ನು ಇಲ್ಲಿ ನಮ್ಮ ಅತ್ತೆ ಫೋಟೋಗೆ, ಕಳಶಕ್ಕೆ, ಆಮೇಲೆ ನನಗೆ ಸ್ವಲ್ಪ ಮುಡ್ಕೊಳ್ಳೋಕ್ಕೆ ಎಲ್ಲನೂ ಇಟ್ಕೊಂಡೆ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೇ ನಮ್ಮ ಮನೇಲಿ ಪದ್ಧತಿ ಹೇಗಿದೆಯೋ ಅದೇ ಥರನೇ ನಾನು ಮೊದಲಿಂದನೂ ಪೂಜೆ ಮಾಡ್ತಾಯಿದ್ದೀನಿ, ಮುಂದೆನೂ ಅದೇ ಥರನೇ ಮಾಡ್ತೀನಿ. ಸೊ ಶಿವ ಪಾರ್ವತಿಯನ್ನು ಇಟ್ಟು ಸಪ್ರೇಟಾಗಿ ಅದಕ್ಕೆ ಪೂಜೆ ಮಾಡಿ ಆ ಥರ ಯಾವತ್ತೂ ನಾವು ಮಾಡಿಲ್ಲ. ಸೊ ನಾನು ಹೇಗೆ ಪೂಜೆ ಮಾಡ್ತೀನೋ ಅದನ್ನು ನಾನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಇನ್ನು ಮನೇಲಿ ಪೂಜೆ ಎಲ್ಲ ಆದಮೇಲೆ ಈಗ ನಮ್ಮ ಪತಿರಾಯರ ಪಾದ ಪೂಜೆಯನ್ನು ಮಾಡಬೇಕು. ನಮ್ಮ ಪತಿದೇವರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಜವಾಗ್ಲೂ ನನ್ನ ಜೀವನದಲ್ಲಿ ಇವರಲ್ಲದೆ ಬೇರೆ ಯಾರನ್ನೂ ನಾನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಯಾಕೆಂತಂದರೆ ಒಂದು ಕಷ್ಟ, ಒಂದು ಸುಖ, ಒಂದು ದುಃಖ, ಮನಸ್ಸಲ್ಲಿ ಏನೇ ಇದ್ರೂ ಒಬ್ಬ ವ್ಯಕ್ತಿ ಹತ್ರ ನಾನು ಮುಚ್ಚುಮರೆ ಇಲ್ಲದೆ ಎಲ್ಲ ಹೇಳ್ಕೊತೀನಿ ಅಂತಂದರೆ ಅದು ಒಬ್ಬರೇ, ಅದು ನನ್ನ ಗಂಡ. ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ನನಗೆ ಬೇಕಾಗಿರೋ ಸಜೆಷನ್ಸ್ ಆಗಲಿ ಎಲ್ಲವನ್ನು ನಾನು ಕೇಳ್ತೀನಿ. ಆ್ಯಂಡ್ ಇವತ್ತು ಒಬ್ಬಳು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ನಾನು ನಿಂತಿದ್ದೀನಿ, ಒಬ್ಬಳು ಕಂಟೆಂಟ್ ಕ್ರಿಯೇಟರ್ ಆಗಿ ನಿಂತಿದ್ದೀನಿ ಅಂತ ಅಂದರೆ ಅದರ ಹಿಂದೆ ನನ್ನ ಗಂಡ ನನಗೆ ಕೊಡ್ತಾ ಇರುವಂತಹ ಪ್ರೋತ್ಸಾಹ. ಅವರೇ ಬೇಡಮ್ಮ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಒಂದು ಮಾತು ಹೇಳಿದರೆ ಇವತ್ತು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಸರ್ಜಾಪುರ ಕನ್ನಡ ವ್ಲಾಗ್ಸ್ ಅನ್ನೋ ಚಾನಲು ಇರ್ತಾ ಇರಲಿಲ್ಲ, ನಾನು ಈ ರೀತಿ ನಿಮ್ಮ ಮುಂದೆ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಒಂದಷ್ಟು ನಮ್ಮ ಯಜಮಾನ್ರಿಗೆ ನಾನು ಹೇಳಬೇಕು. ಹೋಪ್ ಈ ವಿಡಿಯೋನ ಅವ್ರು ನೋಡ್ತಾರೆ ಅಂತ ಅನ್ಕೋತೀನಿ. ಅವ್ರು ಇಲ್ಲದೇ ಇದ್ದಾಗೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಮದುವೆ ಆಗಿ ಬಂದಾಗಿಂದ ಅಂದರೆ 8 ವರ್ಷಗಳ ನಮ್ಮ ದಾಂಪತ್ಯ ಜೀವನದಲ್ಲಿ ಇಲ್ಲಿವರೆಗೂ ಸಿಂಗಲ್ ಒನ್ ಡೇನೂ ಅವರು ನನ್ನನ್ನು ಗದರಿಲ್ಲ, ಒಂದು ಸಾರಿನೂ ಅವರು ನನ್ನನ್ನು ಬೈದಿಲ್ಲ, ಹಾಗೆಯೇ ಜೋರಾಗಿ ನನ್ನನ್ನು ಮಾತಾಡಿಸಿಲ್ಲ. ಅವ್ರಿಗೆ ಬರಲ್ಲ ಅಂತ ಅಲ್ಲ ಗೈಸ್, ಅವ್ರಿಗಿರೋಷ್ಟು ಕೋಪ ನಮ್ಮ ಫ್ಯಾಮಿಲೀಲಿ ಯಾರಿಗೂ ಇಲ್ಲ. ಈ ನಮ್ಮ ಫ್ಯಾಮಿಲೀಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದಾರೆ ಅದು ಅವ್ರಿಗೆ ಗೊತ್ತಿರುತ್ತೆ. ಯಾಕಂತಂದರೆ ನಮ್ಮ ಯಜಮಾನ್ರಿಗೆ ಬರೋಷ್ಟು ಕೋಪ ಇವರ ಅಣ್ಣ ತಮ್ಮಂದ್ರಿಗೆ ಯಾರಿಗೂ ಬರೋದಿಲ್ಲ. ಸೊ ಫಸ್ಟ್ ಮಾತಾಡೋದೇ ಇವ್ರಿಗೆ ಕೈಗೆ, ಅದು ಎಷ್ಟೋ ಒಂದು ಜನಕ್ಕೆ ಗೊತ್ತು. ಇವ್ರ ಕೈಯಲ್ಲಿ ಒದೆ ತಿನ್ನೋರು ಸಹ ಇವತ್ತು ನಮ್ಮ ಮುಂದೆನೇ ಓಡಾಡ್ಕೊಂಡಿದ್ದಾರೆ. ಅಷ್ಟು ಕೋಪದ ವ್ಯಕ್ತಿ ಇವರು, ತುಂಬಾ ಕೋಪ ಬರುತ್ತೆ. ಈವನ್ ನಾನು ಅಷ್ಟೇ ಸಪ್ರೇಟಾಗಿ ಇಂಡಿವಿಜುವಲ್ ಅಂತಂದರೆ ನನ್ನಷ್ಟು ಕೋಪಿಷ್ಟ ಯಾರೂ ಇಲ್ಲ, ನನ್ನಷ್ಟು ಸೂಕ್ಷ್ಮ ಯಾರೂ ಇಲ್ಲ. ಬಟ್ ಅದು ಹೇಗೆ ನಮ್ಮಿಬ್ಬರಿಗೂ ಭಗವಂತ ಮ್ಯಾಚ್ ಮಾಡಿ ಇಲ್ಲಿಗೆ ಕಳಿಸ್ತಾ ಅಂತಂದರೆ ಗೊತ್ತಿಲ್ಲ. ಬಟ್
ಇವ್ರನ್ನ ಬಿಟ್ಟು ಬೇರೆ ಯಾರು ನನ್ನ ಜೀವನ ಸಂಗಾತಿಯಾಗಿ ನಾನು ಊಹೆನೂ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ನನ್ನ ಲೈಫಿಗೆ ಕೊಟ್ಟಿದ್ದಾರೆ. ಸೊ ಭೀಮ್ನ ಅಮಾವಾಸ್ಯೆ ಒಂದೇ ದಿನ ಕಾಲಕ್ಕೆ ಪೂಜೆ ಮಾಡಿ ಗಂಡ ದೇವರು ಅಂತ ಅನ್ನೋದಕ್ಕಿಂತ ಪ್ರತಿದಿನ ಗಂಡನನ್ನು ರಾಜನಾಗಿ ನೋಡಿಕೊಂಡ್ರೆ ಅವರ ಹೆಂಡತಿ ಆಬ್ವಿಯಸ್ಲಿ ರಾಣಿ ಆಗ್ತಾಳೆ. ಸೊ ನಾನು ಹೇಳೋದು ನಮ್ಮ ಯಜಮಾನ್ರಿಗೆ ಈ ಕೆಲವೊಂದು ವಿಚಾರಗಳಲ್ಲಿ ನನ್ನನ್ನು ಇಷ್ಟು ಸಹಿಸ್ಕೊಂಡು ನನ್ನನ್ನು ಇಷ್ಟು ಚೆನ್ನಾಗಿ ರಾಣಿ ಥರ ಸಾಕ್ತಾ ಇರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹೋಪ್ ಈ ವಿಡಿಯೋ ನೋಡಿದ್ರೆ ನೀವು ಬೈತೀರ ಗೊತ್ತು ನನಗೆ, ಬಟ್ ಸ್ಟಿಲ್ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ಕೊಂಡ್ರೆ ಅದು ಆಮೇಲೆ ನೀವು ಇದೆಲ್ಲ ಏನು ನಾನೇನು ಬೇರೆಯವನ ಅಂತ ನೀವು ನನ್ನನ್ನು ಬೈತೀರ ಗೊತ್ತು ನನಗೆ. ಅದಕ್ಕೆ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋನ ನೀವು ನೋಡಿ ಒಂದು ಕಮೆಂಟ್ ಹಾಕ್ಬಿಡಿ. ಯಾವತ್ತೂ ನಾನು ಹೇಳಿಲ್ಲ, ನೋಡ್ತಾರೆ ಬಟ್ ಕಮೆಂಟ್ ಹಾಕಲ್ಲ. ಬಟ್ ಇವತ್ತು ಕಂಪಲ್ಸರಿ ನೀವು ಕಮೆಂಟ್ ಹಾಕಬೇಕು. ಆ್ಯಂಡ್ ಐ ಆಮ್ ರಿಯಲಿ ಲಕ್ಕಿ ನಿಮ್ಮಂಥ ಒಬ್ಬ ಒಳ್ಳೆ ಮನುಷ್ಯನಿಗೆ ಹೆಂಡತಿಯಾಗಿರೋದಕ್ಕೆ. ಭೀಮನ ಅಮಾವಾಸ್ಯೆ ಇದೇ ಥರ ನಾವು ಇನ್ನೂ 100 ಕಾಲ ನಾವು ವಯಸ್ಸಾದ್ರೂ ನಾವಿಬ್ಬರು ಇದೇ ಥರ ಭೀಮನ ಅಮಾವಾಸ್ಯೆ ಪೂಜೆಗಳನ್ನು ಮಾಡಬೇಕು. ಗಂಡ ಹೆಂಡತಿ ಯಾವುದೇ ಥರದ ಮನಸ್ತಾಪಗಳು ಇಲ್ಲಿವರೆಗೂ ಬಂದಿಲ್ಲ, ಮುಂದೆನೂ ಬರೋದು ಬೇಡ. ಆಮೇಲೆ ಕೆಲವೊಂದು ವಿಚಾರ ಹೇಳಬೇಕು ಅಂತ ನಾನು ಹೇಳ್ತಾ ಇರೋದು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಕೆಲವೊಂದು ಸಾರಿ ಅನಿಸುತ್ತೆ ನಮ್ಮ ಯಜಮಾನರು ತುಂಬ ಬ್ಯುಸಿ ಇರ್ತಾರೆ, ಅವರು ಬ್ಯಾಂಕಲ್ಲಲ್ವಾ, ಸೊ ಗೊತ್ತಿರುತ್ತೆ ಬ್ಯಾಂಕ್ ಎಂಪ್ಲಾಯೀಸ್ ಹೇಗಿರ್ತಾರೆ ಅಂತ. ಸೊ ಒಂದೊಂದು ಸತಿ ನಮಗೆ ಟೈಮ್ ಕೊಡೋದಿಲ್ಲ, ಆವಾಗ ತುಂಬ ಬೇಜಾರಾಗುತ್ತೆ. ಬಟ್ ವಿತಿನ್ ಸೆಕೆಂಡ್ಸ್ ಅವ್ರು ಬಂದು ಸಾರಿ ಮಾ ಇವತ್ತು ತುಂಬ ಕೆಲಸ ಇತ್ತು ಅಂತ ಅಂದ ತಕ್ಷಣ ಅದು ಎಲ್ಲಿರುತ್ತೋ ಕೋಪ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆ್ಯಂಡ್ ಮೋರೋವರ್ ನಮ್ಮ ಮನೇಲಿ ಜೋರಾಗಿ ಮಾತಾಡೋದು ನಾನು ಒಬ್ಳೇ. ಈವನ್ ಪರ್ಯಂತನ ಗದ್ರೋದು ನಾನು ಒಬ್ಳೇ. ಅವರಪ್ಪ ಅಂತೂ ಗದ್ರೋದು ಇಲ್ಲ, ಬೈಯೋದು ಇಲ್ಲ. ಬಟ್ ಒಂದು ಸಾರಿ ಪರ್ಯಂತ ಜಾಸ್ತಿ ಪೀಕ್ ಲೆವೆಲ್ಗೆ ಹೋಗಿ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದರೆ ಕೈ ಎತ್ತಿದ್ರು ಅಂತಂದರೆ 3 ದಿನ ಮಗು ಭಯ ಬಿದ್ದುಬಿಡ್ತಾನೆ. ಅಂದರೆ ಅಷ್ಟು ಕೋಪ ಇವರಿಗೆ. ಸೊ ಅದು ಹೇಗೆ ನನ್ನ ವಿಚಾರದಲ್ಲಿ ಇಲ್ಲಿವರೆಗೂ ಅವರು ತುಂಬ ಸೈಲೆಂಟ್ ಇದ್ದಾರೆ ಅಂತ ಗೊತ್ತಿಲ್ಲ. ಪ್ರತಿ ಸತಿ ಅವ್ರು ಹೇಳ್ತಾ ಇರ್ತಾರೆ ನಮ್ಮ ತಾಯಿ ಹೋಗಿ ನಿನ್ನನ್ನು ನನಗೆ ತಾಯಿಯಾಗಿ ಕೊಟ್ಟಳು ಅಂತ. ಅದಕ್ಕೆ ಎಷ್ಟು ನಾನು ತುಂಬಿಸಿದ್ದೀನೋ ಸ್ಥಾನ ಗೊತ್ತಿಲ್ಲ. ಬಟ್ ನನ್ನ ಜೀವನದಲ್ಲಿ ನನ್ನ ಗಂಡ ತುಂಬ ಎತ್ತರಕ್ಕೆ ಬೆಳಿಬೇಕು, ಅವ್ರ ಸಕ್ಸಸ್ ನಾನು ನೋಡಬೇಕು. ತುಂಬ ಜನ ಮಾತಾಡಿದ್ದಾರೆ ನಮ್ಮ ಹಿಂದೆ ಎಲ್ಲನೂ. ಸೊ ಅವ್ರ ಬಾಯೆಲ್ಲ ಮುಚ್ಚೋ ಥರ ನಾವು ಬೆಳಿಬೇಕು. ನಮ್ಮದೇ ಆದಂತಹ ಸ್ವಂತ ಗೂಡು ಕಟ್ಕೋಬೇಕು. ಸ್ವಂತ ಅಂತ ನಮ್ಮದೇ ಏನಾದರೂ ಒಂದು ಬಿಸ್ನೆಸ್ ಮಾಡಿಕೊಂಡು ನನ್ನ ಗಂಡನ್ನ ಆ ಬಿಸ್ನೆಸ್ಗೆ ಹೆಡ್ ಮಾಡಿ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೋಬೇಕು. ಸೊ ಈ ಥರ ತುಂಬ ಆಸೆ ಇದೆ. ಭಗವಂತನಿಗೆ ಇನ್ನೂ ನಮ್ಮ ಮೇಲೆ ಯಾಕೆ ಕರುಣೆ ಬಂದಿಲ್ಲ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ಬರುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ, ಬಟ್ ಬಂದೇ ಬರುತ್ತೆ. ನೀವು ವ್ಲಾಗ್ಗಳನ್ನು ನೋಡ್ತಾ ಇರ್ತೀರಲ್ವ. ಸೊ ಆ ಒಂದು ಹಠಕ್ಕಾದರೂ ನಾನು ನನ್ನ ರಾಜನನ್ನು ರಾಜನಾಗಿ ಮಾಡೇ ಮಾಡ್ತೀನಿ. ಸದಾ ನೀವು ನನ್ನ ಹಿಂದೆ ನಿಂತು ನನಗೆ ಪ್ರೋತ್ಸಾಹ ಕೊಟ್ಟರೆ ಸಾಕು. ನಾನು ಎಲ್ಲ ತರಹದ ಕಷ್ಟಗಳನ್ನು ಜಯಿಸ್ತೀನಿ. ಆ್ಯಂಡ್ ಈಗ ಈ ಒಂದು ಫೇಸಲ್ಲಿ ನನ್ನ ಗಂಡ ನನ್ನ ಜೊತೆಗಿರೋದು ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಅದು ತುಂಬಾ ವಿಶೇಷ. ಸೊ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಅಂತ ಅನ್ಕೋತೀನಿ. ಸೊ ಸಾರಿ ನಮ್ಮ ಯಜಮಾನ್ರು ಕೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ, ನೀವು ನೋಡ್ತಾ ಇದ್ರೆ ಒಂದು ಕಮೆಂಟ್ ಹಾಕಿ, ಓಕೆ. ಸೊ ಈಗ ಪೂಜೆ ಎಲ್ಲ ಮುಗಿಸಿ ಕಂಕಣ ಕಟ್ಕೋತಾ ಇದ್ದೀವಿ. ತುಂಬ ಜನ ಕಂಕಣ ಕಟ್ಟಿ ಪೂಜೆ ಮಾಡ್ತಾರೆ. ಸೊ ನನಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋ ಅದೇ, ನಾನು ಪೂಜೆ ಎಲ್ಲ ಆದಮೇಲೆ ಕಂಕಣ ಕಟ್ಕೊಳ್ಳೋದು. ಕಂಕಣ ಕಟ್ಟಿ ಪಾದನ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಬಟ್ ಕೆಲವೊಬ್ಬರೆಲ್ಲ ಕಂಕಣ ಕಟ್ಟಿ ಪಾದ ಮುಡ್ತಾರೆ. ಸೊ ಅದು ತುಂಬಾ ಅಶುಭತೆ ಅಂತ ಹೇಳ್ತಾರೆ. ಬಟ್ ಅದು ಅವ್ರವ್ರ ಇಷ್ಟತೆ ಅಲ್ವಾ. ಸೊ ನಾನು ಹೇಳೋದೇನಂತಂದರೆ, ಕಂಕಣ ಅಂದರೆ ದೇವ್ರನ್ನ ನಾವು ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಿರ್ತೀವಿ. ಕಂಕಣ ಕಟ್ಕೊಂಡು ಪಾದನ ಮುಟ್ಟಬಾರ್ದು. ಸೊ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಕಂಕಣ ಕಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸಾರಿ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ, ಅಂದರೆ ಟ್ರಾವೆಲ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ಸರ್ತಿ ಸ್ವಲ್ಪ ಅಮೌಂಟ್ ಅಂತ ಕೊಟ್ಟರು. ಸೊ ಎಷ್ಟು ಕೊಟ್ಟರು ಅದನ್ನೂ ನಾನು ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ವರ್ಷದಲ್ಲಿ ಒಂದು ಸರಿ ಆದರೂ ನಿಮ್ಮ ಗಂಡಂದ್ರಿಗೆ ರೆಸ್ಪೆಕ್ಟ್ ಕೊಡಿ. ಯಾಕಂದ್ರೆ ನೋಡಿದ್ದೀನಿ ನಾನು ತುಂಬ ಜನ ಹೆಂಗೆ ಬೇಕಾದ್ರೆ ಹಂಗೆಲ್ಲ ನಡೆಸ್ಕೊತಾ ಇರ್ತಾರೆ. ಸೊ ಅಂಥವ್ರಿಗೆ ಒಂದು ಕಿವಿ ಮಾತು ಅಷ್ಟೇನೆ. ಸೊ ವರ್ಷಕ್ಕೆ ಒಂದು ಸಾರಿ ನೀವು ಗಂಡನ ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ತೊಗೊಳ್ಳಿ. ಪ್ರತಿದಿನ ಆದಷ್ಟು ಜಗಳ ಮಾಡದೇ ಇರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅದಾಗದೇ ಇರೋ ವಿಚಾರ ಗೊತ್ತು ನಿಮಗೆಲ್ಲ. ಸ್ವಲ್ಪ ಟ್ರೈ ಮಾಡಿ. ಆಮೇಲೆ ಗಂಡ ಇದ್ರೇ ಹೆಂಡ್ತಿಗೆ ಮರ್ಯಾದೆ, ಹೆಂಡ್ತಿ ಇದ್ರೇ ಗಂಡನಿಗೆ ಒಂದು ಮರ್ಯಾದೆ ಅಂತ ಹೇಳ್ತಾರಲ್ಲ, ಅದು 100ಕ್ಕೆ 100ರಷ್ಟು ನಿಜ. ಸೊ ಗಂಡ ಹೆಂಡ್ತಿ ಇಬ್ಬರೂ ಇದ್ರೇ ಆ ಸಂಸಾರಕ್ಕೆ 2 ಕಣ್ಣಿದ್ದಾಗೆ, ಜೋಡೆತ್ತಿದ್ದಾಗೆ. ಸೊ ಒಂದೇ ಎತ್ತು ಆ ಕಡೆ ಹೋಗಿ ಒಂದೆತ್ತು ಈ ಕಡೆ ಹೋದರೆ ಸಂಸಾರನೇ ಮುಳುಗೋಗ್ಬಿಡುತ್ತೆ. ಸೊ ಹಾಗಿರಬೇಕಾದ್ರೆ 2 ಜೋಡೆತ್ತುಗಳು ಸಂಸಾರವನ್ನು ಹೆಗಲ ಮೇಲೆ ಹಾಕಿ ಸಮಾನತೆಯಿಂದ ಹೋಗಬೇಕು. ಸೊ
ಭೀಮ್ ನಮಾಜ್ ಪೂಜೆ ನಿಮ್ಮೆಲ್ಲರದು ಹೋಪ್ ಆಗಿರುತ್ತೆ. ಬಟ್ ನಂದೇ ಡಿಲೇ ಆಗಿದೆ ವಿಡಿಯೋ, ನಿಮ್ಮೆಲ್ಲರಿಗೂ ಗೊತ್ತಲ್ಲ. ಈಗ ನಾನಿರೋ ಪರಿಸ್ಥಿತಿಗೆ ಸ್ವಲ್ಪ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದೆಲ್ಲ ಕಷ್ಟ ಆಗ್ತಾಯಿದೆ. ಆ್ಯಂಡ್ ಈಗಲೂ ಸ್ವಲ್ಪ ನಾನು ರೆಸ್ಟಲ್ಲೇ ಇದ್ದೀನಿ, ಅಷ್ಟು ಏನು ಕೆಲಸ ಮಾಡ್ತಾ ಇಲ್ಲ. ಸೊ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಡೈಲಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಮನ ಮುಟ್ಟಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡಿದವರೆಲ್ಲರೂ ಒಂದೊಂದು ಲೈಕ್ ಕೊಡಿ. ನೋಡೋಣ 200 ಲೈಕ್ಸ್ ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಒನ್ ರಿಕ್ವೆಸ್ಟ್, ನೋಡೋಣ ಇದನ್ನು ಹೇಗೆ ನೀವು ಫುಲ್ಫಿಲ್ ಮಾಡ್ತೀರಾ ಅಂತ. 200 ಲೈಕ್ ಬೇಗ ಬೇಗ ಮಾಡಿ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಪೂಜೆ ಎಲ್ಲ ಆಯಿತು. ನಮ್ಮ ಯಜಮಾನ್ರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನು ನೋಡಿಲ್ಲ. ಸೊ ನಿಮ್ಮ ಮುಂದೆನೇ ನೋಡ್ತೀನಿ. ಲಾಸ್ಟ್ ಟೈಮು ನಮ್ಮ ಯಜಮಾನ್ರು ನನಗೆ ಸಿಲ್ವರ್ ಕಾಲ್ ಚೈನ್ ಕೊಡಿಸಿದ್ರು. ಬಟ್ ಈ ಸತಿ ನಾನು ಅಂದರೆ ಟ್ರಾವೆಲ್ ಎಲ್ಲ ಮಾಡೋಕ್ಕಾಗಲ್ಲ, ಹಾಗಾಗಿ ದುಡ್ಡು ಕೊಟ್ಟಿದ್ದಾರೆ. ಅವ್ರ ಆಫೀಸ್ಗೆ ಹೋದ್ರು. ನಾನು ಇವಾಗ ಅಂದರೆ ಅವ್ರ ಮುಂದೆ ಎಷ್ಟು ಕೊಟ್ಟಿದ್ದಾರೆ ಅದೆಲ್ಲ ಹೇಳೋ ತಪ್ಪಲ್ವಾ. ನೋಡಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ದುಡ್ಡು ಮುಖ್ಯ ಅಲ್ಲ ಆ್ಯಕ್ಚುಲಿ. ಅವರು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರಲ್ಲ, ಅದಕ್ಕಿಂತ ಇನ್ನೇನು ಖುಷಿ ಬೇಕು ಅಲ್ವಾ ಹೆಣ್ಮಕ್ಳಿಗೆ. ಲಿಟ್ರಲಿ ಸೋ ಹ್ಯಾಪಿ, ಸೋ ಬ್ಲೆಸ್ಡ್. ಇವತ್ತೊಂಥರ ವಿಶೇಷ ಅಂತಲೇ ಹೇಳ್ಬೋದು. ಈ ಸಾರಿ ಭೀಮ್ ಅಮಾವಾಸ್ಯೆ ನಾನು ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ರಾಯರ ಆಶೀರ್ವಾದ ಮಾಡಿದ್ದೀನಿ, ನಮ್ಮ ಯಜಮಾನ್ರ ಆಶೀರ್ವಾದ ತೊಗೊಂಡಿದ್ದೀನಿ. ಅವ್ರ ಆಶೀರ್ವಾದ ಸದಾ ನನ್ನ ಜೊತೆ ಇರುತ್ತೆ. ಬಟ್ ಆದ್ರೂ ವರ್ಷಕ್ಕೊಂದ್ಸರಿ ಆದರೂ ಗಂಡನ ಪಾದ ಪೂಜೆ ಮಾಡಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳ ಆಸೆ. ಬಟ್ ನನಗೂ ಈ ವರ್ಷ ಆಯಿತು ಅನ್ನೋದೇ ಒಂದು ಖುಷಿ ವಿಚಾರ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇದು ಲಾಸ್ಟ್ ಟೈಮು ನಮ್ಮ ಯಜಮಾನ್ರು ಕೊಡಿಸಿದ ಸೀರೆನೇ ಇದು. ನಿಮಗೆ ಗೊತ್ತಾ, ನಿಮಗೆ ಹೇಳಿದ್ದೆ ನಾನು ಈಗ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಇದು ಅಂತ ಹೇಳಿ. ನಂಗೆ ತುಂಬ ಇಷ್ಟ ಆಗಿ ಪರ್ಚೇಸ್ ಮಾಡ್ಕೊಂಡಂತಹ ಸೀರೆ ಇದು. ಆ್ಯಂಡ್ ನೆಕ್ ಈ ಥರ ನಾನು ಡಿಸೈನ್ ಮಾಡಿಸಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಈ ಥರ ಡಿಸೈನ್ ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಉಟ್ಕೊಂಡಂಗೆ ಇಲ್ಲ, ಅಷ್ಟು ಸಾಫ್ಟ್ ಬೆಣ್ಣೆ ಥರ ಇದೆ ಸೀರೆ. ಇವತ್ತೆಲ್ಲ ಇದ್ರೂ ನಂಗೆ ಇದ್ರಲ್ಲಿ ಟಯರ್ಡ್ ಆಗಲ್ಲ. ಬಟ್ ನನಗೆ ಎಲ್ಲ ಆಗಲ್ಲ. ಸೊ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹಸ್ಬೆಂಡ್ ಆಲ್ರೆಡಿ ಆಫೀಸ್ಗೆ ಹೋದರು. ಸೊ ಇನ್ನು ಪರ್ಯಂತ ಬರೋಕ್ಕೆ ತುಂಬ ಸಮಯ ಇದೆ. ಅಷ್ಟೊತ್ತಿಗೆ ಮಲಗಿದ್ರೆ ನನಗೊಂದು ಸ್ವಲ್ಪ ರಿಲೀಫ್ ಆಗುತ್ತೆ. ಬಿಕಾಸ್ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಲ್ಲ. ಸೊ ಕಂಪಲ್ಸರಿ ನನಗೆ 1 ಅವರ್ ನಿದ್ದೆ ಅಥವಾ 2 ಅವರ್ಸ್ ನಿದ್ದೆ ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈಗ ಹೋಗಿ ರೆಸ್ಟ್ ಮಾಡ್ತೀನಿ. ಆ್ಯಂಡ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲಾಟ್ಸ್ ಆಫ್ ಲವ್.